ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. 2 ದಿನ ಆಗಿದ್ದು ವಿಡಿಯೋ ಹಾಕಿಲ್ಲ, ಸಾರಿ ಫ್ರೆಂಡ್ಸ್. ಇನ್ನು ಮುಂದೆ ಮಿಸ್ ಮಾಡ್ದೆ ಹಾಕ್ತೀನಿ, ನೀವು ಮಿಸ್ ಮಾಡ್ದೆ ನೋಡಿರಿ. ಕ್ಯಾಂಪ್ ಒಳಗೆ ಜಾತ್ರೆ ನಡೆದೈತಿ ನೋಡಿರಿ, ಹೆಂಗೆ ನಡೆದೈತಂತ. ಮೊನ್ನೆನೂ ವಿಡಿಯೋ ಒಳಗೆ ಹಾಕಿದ್ದೀನಿ ನಿಮ್ಗೆ. ಕ್ಯಾಂಪ್ ಒಳಗೆ ಮೇಳ ಐತಂತ ಸಂಕ್ರಾಂತಿ ಸಂಬಂಧ 3 ದಿನ ಇತ್ತು. ಮಸ್ತ್ ಅಂದ್ರೆ ಮಸ್ತ್ ಜಾತ್ರೆಗತೆ ಇತ್ತು. ಜೋಕಾಲಿ ಬಂದಿದ್ದು, ಭಾರಿ ಫಂಕ್ಷನ್ ಇದ್ದು, ಕಲ್ಚರ್ ಪ್ರೋಗ್ರಾಮ್ ಇದ್ದು. ಒಂದು ಏನು ಖುಷಿ ಆತ್ಪ ಅಂತಂದ್ರೆ ನನಗೆ ಎಲ್ಲಮ್ಮನ ಡ್ಯಾನ್ಸ್ ಮಾಡ್ರು. ಎಲ್ಲಿ ಹೋದ್ರು ನಾ ಮೊದಲೇ ಎಲ್ಲಮ್ಮನ ಭಕ್ತಳು. ಎಲ್ಲಿ ಹೋದ್ರು ಎಲ್ಲಮ್ಮನ ಪೂಜೆ ಮಾಡ್ತಾರಲ್ಲ, ಅದೇ ಒಂದು ದೊಡ್ಡ ಖುಷಿ ನನಗೆ. ಫೆಬ್ರವರಿ ಒಳಗೆ ಎಲ್ಲಮ್ಮನ ಜಾತ್ರೆ ಐತಿ. ನಾವು ಜಾತ್ರೆಗೆ ಹೋಗಿ 3 ದಿನ ಸೂಟಿಗೆ ಬಂದ್ಮೇಲೆ ನಿಮ್ಗೆ ತೋರಿಸ್ತೀನಂತ ಯಾವ ಥರ ಜಾತ್ರೆ ಅಂತ. ನೋಡ್ರಿ, ಇಲ್ಲಿ ಒಂಟಿ ಬಂದವು. ಒಂಟಿ ನೋಡಾತಿರ್ಬೋದು. 3 ಒಂಟಿ ಬಂದಿದ್ದು, 2 ಕುದುರೆ ಬಂದಿದ್ದು. ಭಾರಿ ಅಂದ್ರೆ ಭಾರಿದ್ದು. ಕರೆ ನನಗೆ ಹೋಗಕ್ಕೆ ಭಯ ಆತತ್ರಂತೇಳಿ ಅದಕ್ಕೆ ನಾ ಏನು ಫೋಟೋನು ಹೊಡ್ಕೊಲಿಲ್ಲ. ಹಂಗೆ ದೂರಿಂದ ನೋಡಿ ಒಂದು ವಿಡಿಯೋ ಮಾಡಿದ್ನಿ ಅಷ್ಟೇ. ಜೋಕಾಲಿದ್ದು ಕ್ಯಾಂಪ್ ಒಳಗೆ ಇರೋರು ಎಲ್ಲೂ ಅಡ್ಡಾಡಕ್ಕೆ ಹೋಗಂಗಿಲ್ಲ ಅಂಥೇಳಿ ಈ ಥರ ಒಳಗೆ ಕ್ಯಾಂಪ್ ಒಳಗನ ಜಾತ್ರೆಗತೆ ಮಾಡಿದರು. ಇಲ್ಲಿ ಬಳಿ ನೋಡಾತಿರ್ಬೋದು. ನಾವು ಒಂದು ಜೊತೆ ಬಳಿ ತೊಗೊಂಡು ಭಾರಿ ಅಂದ್ರೆ ಭಾರಿ ಇದ್ದು. ಖರೆ ಭಾಳ ರೇಟ್ ಆಯ್ತು. ನಮ್ಮ ಊರಾಗ ಇಲ್ಲೇ ಕಂಪೇರ್ ಮಾಡಿರಿ ಇಲ್ಲೇ ಜಾಸ್ತಿ ರೇಟ್ ಕೊಟ್ಟಂಗಾಯ್ತು. ಆಮೇಲೆ ಕಬ್ಬಿನ ಹಾಲು ಕುಡಿತಾನೆ ಅನ್ನತ್ತಿದ್ದೆ. ನಮ್ಮ ಗುಂಡೆ ಕಬ್ಬಿನ ಹಾಲು ಕುಡಿಸಿದವ್ರಪ್ಪ. ಕಬ್ಬಿನ ಹಾಲು ಕುಡ್ದು ಆ ಕಡೆ ಸುತ್ತಮುತ್ತ ನೋಡಾತಿರ್ಬೋದು. ಇಲ್ಲೆಲ್ಲ ದೋಸೆ ಅಂಗಡಿದು ಇದ್ದು. ದೋಸೆ ತಿನ್ಬೇಕಂತಂದು ಅಲ್ಲಿ ಚಿಕನ್ ದೋಸೆ ಅಂತಿತ್ತು. ನಾವು ನಾನ್ ವೆಜ್ ತಿನ್ನಂಗಿಲ್ಲ, ಉಂಡಿ ವೆಜ್ ಇದ್ದಿದ್ದಕ್ಕೆ ಸುಮ್ಮನೆ ಬಜ್ಜಿ ತೊಗೊಂಡು ಬಂದು ಮನೆಗೆ ಹೋಗಿ ತಿಂದ್ರಾತಂತೆ ಬಂದು. ಯಾಕಂದ್ರೆ ಎಲ್ಲ ಭಾಳ ಜನ ಇದ್ರು. ನಮ್ಮ ಹುಡುಗ ಕಾಡ್ತೈತೆ ಬಾ. ಮೊದಲು ಆರಾಮಿರಲಿಲ್ಲ, 2 ದಿನ ಆಗಿತ್ತು ಅವಂಗೆ. ಅದಕ್ಕೆ ಕಾಡ್ತಾನಂತೆ ಸುಮ್ಮನೆ ಮನೆಗೆ ತೊಗೊಂಡು ಹೊಂಟು. ಆಮೇಲೆ ಇದು 2ನೇ ದಿನದ ವ್ಲಾಗ್ ಆಗಿರ್ತೈತಿ. ಯಾಕೋ ಒಂಥರ ಇವಂಗೆ ಆರಾಮಿರಲಿಲ್ಲ ಅನ್ನಂತೆ ದೇವ್ರ ಗುಡಿಗೆ ಬಂದಿದ್ದು. ನೋಡಾತಿರ್ಬೋದು ರಾಧಾಕೃಷ್ಣನ. ಏನೋ ಒಂಥರ ದೇವ್ರ ಗುಡಿಗೆ ಬಂದ್ರೆ ನೆಮ್ಮದಿ ಸಿಗ್ತೈತಿ. ಒಂದು 10 ನಿಮಿಷ ಕುಂತು ಹೋರದ ಒಂಥರ ಖುಷಿ. ಪಾರ್ವತಿ ಪರಮೇಶ್ವರಕ್ಕೆ ಹೋಗಿ ನಮಸ್ಕಾರ ಮಾಡತ್ತಿದ್ದ. ನಮಸ್ಕಾರ ಮಾಡಿ ಫುಲ್ ಖುಷಿ ಆಗಿಬಿಟ್ಟಿದ್ದು ದೇವ್ರ ಗುಡಿಗೆ ಬರೋಣಂತಲಿ. ಸಣ್ಣ ಹುಡುಗರ್ಗತೆ ಅಂಬಾಗಾಲು ಹಚ್ಚತ್ತಿದ್ದವ. ನಮ್ಮ ಮಕ್ಕಳು ಎಷ್ಟು ದೊಡ್ಡವರಾದ್ರೂ ನಮಗಿನ್ನ ಸಣ್ಣವ್ರನ. ಆಮೇಲೆ ನಾ ಕಾರ್ ಗಾಡಿ ಕಲ್ಕೋಬೇಕಂತೆ ಹೋಗಿದ್ನಿ. ಫಸ್ಟ್ ಸೀಟು ಮುಂದೆ ಜಕ್ಕೊಂಡು ಕುಂಟಿರ್ಬೇಕಂತೆ ಕೂತ್ನಿ. ಕುಂತು ಗಾಡಿ ಸ್ಟಾರ್ಟ್ ಮಾಡಿ ನೋಡಾತಿರ್ಬೋದು. ಕ್ಯಾಂಪ್ದಿಂದ ಹೊರಗೆ ಬಂದೇವಿ. ಯಾಕಂದ್ರೆ ಕ್ಯಾಂಪ್ ಒಳಗೆ ಸಣ್ಣ ಹುಡುಗರು ಇರ್ತಾವೆ. ಯಾರ ಅಂಕಲದು ದಾಟ್ತಿರ್ತಾರೋ. ನಮಗಿನ್ನ ಅಷ್ಟು ಪರ್ಫೆಕ್ಟ್ ಹೊಡ್ಯಾಕೆ ಬರೋಂಗಿಲ್ಲ. ಹೋಗಿ ಎಲ್ಲಾರ ಹಾಸಿ ಏನಾರ ಪ್ರಾಬ್ಲಮ್ ಆದರೆ ಏನಂತೇಳಿ ನಾವು ಹೊರಗೆ ಬಂದೇವಿ. ಕುಲ್ಲಾ ರೋಡ್ ಐತಲ್ಲಿ ಏರ್ಪೋರ್ಟ್ ಆಗೋದೈತಂತಿಲ್ಲಿ. ಅದಕ್ಕೆ ಏರ್ಪೋರ್ಟ್ ಆಗೋ ಸಂಬಂಧನ ಇದನ್ನು ಜಾಗ ಬಿಟ್ಟಾರು ರೋಡೆಲ್ಲ ಮಾಡಿ. ಅದಕ್ಕೆ ಅಲ್ಲೇ ಕಲ್ಕೊಂಡ್ರಾತಂತೆ ಕಲ್ಕೊಳಕ್ಕೆ ಬಂದೇವಿ. ನಮ್ಮ ಸಂಜೆಗೆ ಬರೋಣಂತೆ ನಮ್ಮ ಗುಂಡೆ ದೇವ್ರಿಗೆ ನಮಸ್ಕಾರ ಮಾಡತ್ತಿದ್ದ. ಉದ್ದಿನ ಕಡ್ಡಿ ಹಚ್ಕೊಟ್ಟಿದ್ದು ನಮ್ಗೆ. ಓಂ ನಮ ಶಿವಾಯ ಅನ್ನತ್ತಿದ್ದ. ಅವ್ನು ಪೂರಾ ಪರ್ಫೆಕ್ಟನ್ನು ಅನ್ನಕ್ಕೆ ಬರತ್ತಿರಲಿಲ್ಲ. ಅಲ್ಲಿ ನಮ್ಮ ಊರಾಗಿದ್ದಾಗ ನಮ್ಮ ಅಪ್ಪನ ಜೊತೆ ಓಂ ನಮ ಶಿವಾಯ ದೇವ್ರಿಗೆ ನಮಸ್ಕಾರ ಮಾಡೋದು ಎಲ್ಲ ಮಾಡ್ತಿದ್ದ. ಇಲ್ಲಿ ಬರೋದೇ ಸ್ವಲ್ಪ ಮರ್ತಂಗೆ ಆಗಿಬಿಟ್ಟಿತ್ತು ಅವಂಗೆ. ಆಮೇಲೆ ಇವತ್ತು ಮತ್ತೆ ಉದ್ದಿನ ಕಡ್ಡಿ ನೋಡಿದ್ಮೇಲೆ ನನ್ನದು ಓಂ ನಮ ಶಿವಾಯ ಅನ್ನತ್ತಿದ್ದ ದೇವ್ರಿಗೆ. ನೋಡತ್ತಿರ್ಬೋದು ನೀವು. ನನ್ನ ಮಗ ಏನು ಮಾಡ್ರು ನನಗೆ ಖುಷಿನ ಆಗ್ತೈತಿ. ಆಮೇಲೆ ಹೊರಗೆ ಹೊಂಟಿದ್ದು ನೋಡ್ರಿ ಕ್ಯಾಂಪಿಂದ. ಕ್ಯಾಂಪ್ ಹೊರಗೆ ಈ ಥರ ಇತ್ತು. ಲಿಂಬೆಹಣ್ಣು ಯಾಕೆ ಕಾಣಿಸತೈತೆ ಅಂತ ನೋಡಾತಿರ್ಬೋದು ನೀವು. ಸಣ್ಣ ಹುಡುಗ ಐತ್ಲ ಅದ್ರ ಸಂಬಂಧ ನಾವು ಲಿಂಬೆಹಣ್ಣು ತೊಗೊಂಡು ಹೋಗಿರ್ತೀವಿ. ಜಾಗ ಹೆಂಗಾರ ಇರಲಿ ಬಿಡಲಿ, ಒಟ್ನಲ್ಲಿ ನಮ್ಮ ಸೇಫ್ಟಿಗೆ ನಾವು ಇದ್ರೆ ಬೆಸ್ಟ್ ಅಂತೇಳಿ ಲಿಂಬೆಹಣ್ಣು ತೊಗೊಂಡು ಹೋಗಿದ್ವಿ. ಇದು ಕ್ಯಾಂಪ್ದಿಂದ ಹೊರಗೆ ಈ ಥರ ಐತಿ. ಗಾರ್ಡನದು ಐತಿ. ಅಂದ್ರೆ ಎಲ್ಲರೂ ಚೆಕ್ ಮಾಡೇ ಬಿಡ್ತಾರೆ ಒಳಗೆ, ಹಾಗೆಲ್ಲ ಬಿಡಂಗಿಲ್ಲ. ನಾವು ಅಲ್ಲೇ ಅವ್ರನ್ನ ನಾನಲ್ಲೇ ನಮ್ಮನ್ನು ಸುಮ್ಬಿಟ್ರು. ಆಮೇಲೆ ಕಾರ್ ಡ್ರೈವಿಂಗ್ ಮಾಡ್ಕೊಂಬರೋಣಂತಲೇ ಬರುವಾಗ ಅಳಾತಿದ್ದಲ್ಲಿ ಅಂಗಡಿ ನೋಡಿ. ಐಸ್ ಕ್ರೀಮ್ ಬೇಕಾಗಿತ್ತು ಅವಂಗೆ. ಐಸ್ ಕ್ರೀಮ್ ತೊಗೊಂಡು ಬರಾತಿದ್ದು. ಅಲ್ಲೇ ಮತ್ತು 1-4 ಲಿಂಬೆಹಣ್ಣು ತೊಗೊಂಬಂದು. ಲಿಂಬೆಹಣ್ಣು ಮನ್ಯಾಗ ಖಾಲಿ ಆಗಿದ್ದು ಒಂದೈತೆ ನಾನಂತಲೇ 1-4 ಲಿಂಬೆಹಣ್ಣು ತೊಗೊಂಡು ಬಂದು ಹೊರಗೆ ಹಿಂಗಿತ್ತು ಮಧ್ಯಾಹ್ನ. ಐಸ್ ಕ್ರೀಮ್ ಹಿಡ್ಕೊಂಡು ನಿಂತಿದ್ದ. ಮಕ್ಕೊಂಡಿದ್ದ ಅವ್ನು ಕಾರ್ ಒಳಗೆ. ಐಸ್ ಕ್ರೀಮ್ ಅನ್ನಂತಲೇ ಎದ್ದವನ್ನ ಕುಂಡ್ರಾನಂತಲೇ ನೋಡಾತಿರ್ಬೋದು ನೀವು ಹೊಳೆ ಬರುವಾಗ. ಆಮೇಲೆ ಜಾತ್ರೆ ಒಳಗೆ ಈ ಥರ ವಿಡಿಯೋ ಮಾಡಿದ್ದೀನಿ. ಜಾತ್ರೆ ಒಳಗೆ ಭಾರಿ ಅಂದ್ರೆ ಭಾರಿ ಜೋಕಾಲಿ ಬಂದಿದ್ದು. ಸಣ್ಣ ಹುಡುಗರ್ಗಂತೂ ಮಸ್ತ್ ಅಂದ್ರೆ ಮಸ್ತ್. ಬ್ರೇಕ್ ಡ್ಯಾನ್ಸ್ ಒಂದು ಬಂದಿರಲಿಲ್ಲ. ಬ್ರೇಕ್ ಡ್ಯಾನ್ಸ್ ಬಂದಿದ್ರೆ ನಾ ಆಡ್ಬೇಕಂತ ಆಸೆ ಇತ್ತು. ಅದು ಒಂದು ಬಂದಿರಲಿಲ್ಲ. ಸಣ್ಣ ಹುಡುಗರ್ಗೆ ಏನು ಬೇಕಲ್ಲ ಅದೆಲ್ಲ ಇತ್ತು. ಈ ಥರ ನೀರ್ನ್ಯಾಗ ಆಟ ಆಡೋದು. ಇವ್ನು ಕುಂಡ್ರಿಸ್ಬೇಕಂತ ಮಾಡಿದ್ದು. ಅವ್ನಿಗೆ ಇನ್ನೂ ತಿರ್ಗಿಸಕ್ಕೆ ಬರೋಂಗಿಲ್ಲ ಅಂಥೇಳಿ ಮತ್ತೆ ಬಿಡಾನಂತಲೇ ಈ ಥರ ಐತ್ರಿ. ಭಾಳ ಅಂದ್ರೆ ಭಾಳ ಸಣ್ಣ ಹುಡುಗರನ್ನ ಕರ್ಕೊಂಡು ಬಂದಿದ್ರು. ಯಾಕಂದ್ರೆ ಪಾಪ ಸಣ್ಣ ಹುಡುಗರು ಎಲ್ಲೂ ಹೋಗೋದೇ ಇಲ್ಲ. ಈ ಥರ ಇದ್ದಾಗನ ಹೊರಗೆ ಬರಬೇಕಲ್ಲ. ಬಿಟ್ಟರೆ ಪಾರ್ಕ್ ಒಳಗೆ ಆಟ ಆಡ್ತಾರೋ, ಬಿಟ್ಟರೆ ಸ್ಕೂಲ, ಇಲ್ಲಾಂದ್ರೆ ಈ ಥರ ಜಾತ್ರೆ. ಅವ್ರಿಗೂ ಒಂಥರ ಏನೋ ಖುಷಿಯಲ್ಲ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಥ್ಯಾಂಕ್ಸ್ ಸಪೋರ್ಟ್ ಮಾಡತ್ತೀರಿ. ಕೊನೆವರೆಗೂ ವಿಡಿಯೋ ನೋಡಿರಿ. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.